ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿರುವಂಥ ಇಯರಿಂಗ್ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಬ್ರೈಟ್ ಟು ಪಿಲ್ ಕೊಟ್ಟಂಥ ಕ್ಲಿಪ್ ಇತ್ತೀಚೆಗೆ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಬೇಕು, ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅದರಿಂದ ಅಂತೆಲ್ಲ ಅನ್ಸುತ್ತೆ. ಅವರು ಅದರಲ್ಲಿರೋ ನೀರನ್ನೆಲ್ಲ ಸೊರ್ರ ಅನ್ಕೊಂಡು ಎಳ್ಕೊಂಡು ಕೈಯೆಲ್ಲ ನೆಕ್ಕೊಂಡು ತಿಂತಾ ಇದ್ದಾರೆ. ಮುಂದೆಗಡೆ ಇದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಗೈಸ್, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ಜಡೆ ಹಾಕೊಂಡಿದ್ದೀನಿ. ಸೊ ನನಗೆ ಬಿಟ್ಟಿರೋಕ್ಕಾಗ್ದಲ್ಲ, ಹುಷಾರಿಲ್ದಂಗೆ ಆಗ್ಬಿಡಿದೆ ಅಲ್ಲ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಸಾವಾಗಿದೆ. ಸೊ ಹಾಗಾಗಿ ಅವ್ರನ್ನ ನೋಡ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಎಲ್ಲ ಹೊರಟಿದ್ದಾರೆ. ಇವತ್ತು ಮಂತ್ರಿ ನೋಡ್ಕೊಳ್ಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಶಾಪ್ ಸ್ಟಾಫ್ ಏನಿದ್ದಾರೆ, ಸೊ ಅವರು ಸ್ವಲ್ಪ ಹೋಟ್ಲಲ್ಲೇ ಊಟ ಮಾಡೋದಲ್ವಾ, ಸೊ ಹಾಗಾಗಿ ಅವ್ರಿಗೂ ಸೇರಿಸಿ ಇವತ್ತು ನನಗೂ ಸೇರಿಸಿ ಎರಡು ಬಾಕ್ಸ್ ತೊಗೊಂಡಿದ್ದೀವಿ. ಸೊ ಭರತ್ ಕೂಡ ಜಾಯಿನ್ ಆಗ್ತಾರೆ. ಯಾ, ಆ್ಯಂಡ್ ಐ ಆಮ್ ರಿಯಲಿ ಲವಿಂಗ್ ಮೈ ನ್ಯೂ ಹೇರ್ ಸ್ಟೈಲ್. ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇವಾಗ ಸ್ವಲ್ಪ ಇನ್ನೂ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ. ಸೊ ಹೇರ್ ಸ್ಪಾ ಮಾಡಿದ್ಮೇಲೆ ಸ್ವಲ್ಪ ಹೇರ್ ಸ್ವಲ್ಪ ಚೆನ್ನಾಗಿ ಸೆಟಲ್ ಆಗಿದೆ, ಅಷ್ಟು ರಫ್ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಇವತ್ತು ಶಾಪಿಗೆ ಹೋಗೋಣ, ಲೆಟ್ಸ್ ಗೋ. ಗೈಸ್, ನನ್ನ ಒಂದು ಹೊಸ ಹೇರ್ ಸ್ಟೈಲ್ ಯಾವ ಥರ ಇದೆ 1 to 10 ಕಮೆಂಟ್ ಮಾಡಿ. ನನಗೆ ನಿಮಗೆ ಎಷ್ಟಿಷ್ಟ ಆಯಿತು, ಎಷ್ಟಿಷ್ಟ ಆಗಲಿಲ್ಲ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಮ್ಯಾನೇಜಬಲ್ ಅಂತ. ಆ್ಯಂಡ್ ಇವತ್ತು ಇಲ್ಲೊಂದು ಕ್ಯೂಟ್ ಕ್ಲಿಪ್ ಆಗಿದೆ ಅಂತ. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಬ್ರೈಟ್ ಟು ಪಿಲ್ ಕೊಟ್ಟಂಥ ಕ್ಲಿಪ್ಪು. ಸೊ ಇವಾಗ ಇಯರಿಂಗ್ ಒಂದು ಹಾಕೋಬೇಕು. ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿರುವಂಥ ಇಯರಿಂಗ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀವು ನೋಡಿ ಯಾವ್ದು ಹಾಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಕಿರೋ ಔಟ್ಫಿಟ್ಗೆ ಈ ಒಂದು ಇಯರಿಂಗ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಇಯರಿಂಗ್ನ ನಾನು ಹಾಕೋತಾ ಇದ್ದೀನಿ. ಗೈಸ್, ಇವಾಗ ಪೂಜೆನೂ ಮಾಡಾಯಿತು ಆ್ಯಂಡ್ ಹಣೆ ಕುಂಕುಮ ಇಟ್ಕೊಂಡೆ. ಸೊ ಇತ್ತೀಚೆಗೆ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಬೇಕು, ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅದರಿಂದ ಅಂತೆಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ನಾವು ಬೆಳೀತಾ ತುಂಬ ಒಂದು ವಿಷಯಗಳನ್ನ ಅಳವಡಿಸ್ಕೋತೀವಿ ಲೈಫ್ಗೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ನಾನು 6 months ಹಿಂದೆ ಏನಿದ್ದೆ, ಐ ಆಮ್ ನಾಟ್ ದ ಸೇಮ್ ಪರ್ಸನ್ ಎನಿಮೋರ್. ಸೊ ಹಾಗಾಗಿ ಇವಾಗ ಬಾಕ್ಸು ನಂದು ಹ್ಯಾಂಡ್ ಬ್ಯಾಗೆಲ್ಲ ಎತ್ಕೊಂಡು ಹೊರಡಬೇಕು. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಫೈನಲಿ ಶಾಪಿಗೆ ಬಂದೆ ಆ್ಯಂಡ್ ಇವಾಗ ನಮ್ಮ ಮನೆ ಬಿಸಿಬೇಳೆ ಭಾತನ್ನ ತಿನ್ನಬೇಕು. ತಿನ್ನೋಣ. ಆ್ಯಕ್ಚುಲಿ ಬಾಕ್ಸು ರಿಯಲಾಗಿ ನೋಡೋದಕ್ಕಿನ್ನೂ ತುಂಬ ದೊಡ್ಡದಾಗಿದೆ. ಇಷ್ಟೊಂದು ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಭರತ್ ಕೂಡ ಬಂದರು. ಸೊ ಮೇ ಬಿ ನಾವೇ ಶೇರ್ ಮಾಡ್ತೀವಿ. ಆ್ಯಂಡ್ ಈ ಟೀ ಶರ್ಟ್ ಯಾರ್ದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ಸ್ವೆಟ್ ಶರ್ಟ್. ಮೇಡಮು ಫುಲ್ಲು ನಿದ್ದೆ ಹೊರಡೋರೆ. ಯಾವ ಥರ ನಿದ್ದೆ ಅಂದರೆ ಎಚ್ಚರನೇ ಇಲ್ಲ, ಸರ್ರೇ ನಿದ್ದೆ ಮಾಡ್ತವ್ರೆ ಇವಾಗಂತೂ ಶಾಪಲ್ಲಿ. ಮೇಡಮ್ ನೋಡಿ ಗೈಸ್, ಹಿಂಗೆ ಚೆನ್ನಾಗಿ ನಿದ್ದೆ ಮಾಡ್ತವ್ರೆ ಇವತ್ತು. ಚೆನ್ನಾಗಿ ತಿಂದರು, ಮಾಡಿಸ್ಕೊಂಡು ಎದ್ದು ಬಿಟ್ರೆ ಕೊನೆಗೂ ಆಯ್ತಾ ನಿದ್ದೆ? ಏಕೆ ಮಲಗಿ ನಾವು ಸ್ವಲ್ಪ ಇವಾಗ ಬಂದ್ಬಿಟ್ಟು ಫೋನ್ ಎತ್ಕೊಂಡು ಇವಾಗ ಮನೇನ ತಂದಿದ್ದು ಕಡಲೆಕಾಯಿ ತಿಂತಾ ಇದ್ದೀನಿ. ಬರುತ್ತೆ ತಿಂತವ್ರೆ ಅವರು. ಅದರಲ್ಲಿರೋ ನೀರನ್ನೆಲ್ಲ ಸೊರ್ರ ಅನ್ಕೊಂಡು ಎಳ್ಕೊಂಡು ಕೈಯೆಲ್ಲ ನೆಕ್ಕೊಂಡು ತಿಂತಾ ಇದ್ದಾರೆ. ಲೆಟ್ಸ್ ಫಿನಿಶ್ ದಿಸ್. ನೈಸ್ ಅಲ್ಲ? ಚೆನ್ನಾಗಿದೆ. ಇಟ್ಟಿಲ್ಲ ಅನ್ಸುತ್ತೆ. Nice. It has a blue effect, right? When I wear it. Just a couple of more. Today? No, this is not my style. ನೀವು ಫುಲ್ ಇಂಗ್ಲೀಷ್ ಅವರ ಆಗ್ಬಿಟ್ಟಿದ್ದೀರಾ? ಇಂಗ್ಲೀಷ್ ಅವರು ಇಲ್ಲಪ್ಪ, ನಾವೆಲ್ಲ ಕನ್ನಡದವರನ್ನು. ಅಣ್ಣದು ಬುಟ್ಟು ಕಾಣಿಸ್ತಿಲ್ವ ನಿಮಗೆ? ಇಂಗ್ಲೀಷ್ ಅವರು. ಬಟ್ ದಿಸ್ ಇಸ್ ಅ ಲಿಟಲ್ ಬಿಗ್ ಫಾರ್ ಮೀ, ನಾಟ್ ಸಿಟ್ಟಿಂಗ್ ಪ್ರಾಪರ್ಲಿ ಆನ್ ಮೈ ಸ್ಟೈಲ್ ಐ ಫೀಲ್. ಗೈಸ್, ತುಂಬ ದಿನದಿಂದ ನನಗೆ ಅಂತ ಒಂದು ಬ್ಲ್ಯಾಕ್ ಗಾಗಲ್ಸ್ನ ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಇವತ್ತು ಅದಕ್ಕೆ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಶಾಪಲ್ಲಿ ಕೂತ್ಕೊಂಡು ನಿದ್ದೆ ಬರ್ತಾಯಿತ್ತು ಆ್ಯಂಡ್ ನಿದ್ದೆನೂ ಮಾಡಿದ್ದೀನಿ. ಸೊ ಎಷ್ಟೊತ್ತು ಮಲ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಗೈಸ್, ಹಣೆಗೆ ಇಟ್ಟಿರೋದ್ರಿಂದ ಅದು ವೆಸ್ಟರ್ನ್ ಔಟ್ಫಿಟ್ಸಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತು ಒಂಥರ ಚೆಕ್ ಮಾಡಿದ್ದು ವೇಸ್ಟು ಅಂತ ಹೇಳ್ಬೋದು. ಹಂಗೆ ಸುತ್ತಾರೋಣ ಅಂತ ಹೇಳ್ಬಿಟ್ಟು ಇವಾಗ ಈ ಕಡೆ ಬಂದ್ವಿ. ತೊಗೊಂಡ್ರೆ ಒಂದು ಒಳ್ಳೆ ಬ್ರ್ಯಾಂಡ್ದು ಒಂದು 30,000 ಕೊಟ್ಟು ಒಂದು ಸಕ್ಕತ್ತಾಗಿರೋ ಗ್ಲಾಸ್ ತೊಗೋಬೇಕು ಗೈಸ್. ಸೊ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಚೆಕ್ ಮಾಡಿದ್ರಲ್ಲೂ ಆಲ್ಮೋಸ್ಟ್ ರೇಂಜೆಲ್ಲ ಇದ್ದಿದ್ದಾರೆ. 30,000, 22,000, 25,000 ಆ ರೇಂಜಲ್ಲಿ ತೊಗೊಂಡ್ರೆ ಒಳ್ಳೆದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಒಂದಕ್ಕೆ ಅಲ್ಲ ಭರತ್? ಆ್ಯಂಡ್ ಭರತ್, ನಿಮ್ಮ ಲಿಪ್ಸ್ ತೋರಿಸಿ. ಓಕೆ ಬಾಯ್. ಲಿಪ್ ಗ್ಲೋಸ್ ಯೂಸ್ ಮಾಡಿದ್ವಿ, ಅದು ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಮ್ಮ ಲಾಸ್ಟ್ ಟೈಮ್ ಡಿಸೈನರ್ ಒಬ್ಬರು ಹೇಳಿದ್ನಲ್ಲ, ಸೊ ಅವ್ರ ಕೈಲೇ. ಸೊ ಇದೊಂದು ಬ್ಲೌಸ್ ಹೊಲಿಸಿದ್ದೀನಿ. ಇದು ಆ್ಯಕ್ಚುಲಿ ಲಂಗ ದಾವಣಿಗೆ ಅಂತ ಹೇಳ್ಬಿಟ್ಟು ಹೊಲಿಸಿರೋದು. ಇದರಲ್ಲಿ ಒಂದು ಶೂಟ್ ಮಾಡಬೇಕು. ಬಂದಮೇಲೆ ನೋಡಿ ಯಾವ ಥರ ಇರುತ್ತೆ ಅಂತ. ಪೂರ ಹಿಂದೆಗಡೆ ಥ್ರೆಡ್ಡಿಂದ ಇಡ್ಸಿದ್ದೀನಿ.
ಯಾರ ಜೊತೆ ಶೂಟ್ ಮಾಡ್ತಾ ಇರೋದು? ಒಂದು ವಿಡಿಯೋ ಒಬ್ಬಳೇ ಪ್ಲ್ಯಾನ್ ಮಾಡಿರೋದು, ಇನ್ನೊಂದು ವಿಡಿಯೋ ಭರತ್ ಜೊತೆಗೆ ಅಷ್ಟು ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟಿದ್ದು, ಇದು ಆ್ಯಕ್ಚುಲಿ ಸೀರೆ ಬ್ಲೌಸ್. ಈ ಸಲ ಇದು ಆ್ಯಕ್ಚುಲಿ ಸಿಂಪಲ್ಲೇ ಇರಬೇಕು ಅಂತ ಹೇಳಿದ್ದೆ, ಸೊ ಹಾಗಾಗಿ ಸಿಂಪಲಾಗಿ ಬಂದ್ಬಿಟ್ಟಿದೆ. ಮುಂದೆಗಡೆ ಈ ಥರ ಇದೆ, ಮುಂದೆಗಡೆ ಈ ಥರ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಲ್ಲ. ಆ್ಯಂಡ್ ನನಗೆ ಒಳಗಡೆ ಚುಚ್ಚಬಾರ್ದು, ಕಾಟನ್ ಬಟ್ಟೆ ಬೇಡ. ಆ್ಯಕ್ಚುಲಿ ನನಗೆ ಕಾಟನ್ ತುಂಬ ಅನ್ಕಂಫರ್ಟೇಬಲ್ ಅನ್ಸುತ್ತೆ. ಸೊ ಹಾಗಾಗಿ ಈ ಥರ ಸಿಲ್ಕ್ಸ್ ಏನಂತಾರೆ ಅದಕ್ಕೆ, ಈ ಥರ ಸಾಫ್ಟ್ ಬಟ್ಟೆ ಹಾಕೋದಕ್ಕೆ ಹೇಳಿದ್ದೆ ಒಳಗಡೆ. ಐ ಥಿಂಕ್ ದಿಸ್ ಇಸ್ ಗೋನಾ ಲುಕ್ ವೆರಿ ಪ್ರಿಟಿ. ನೀವೇ ನೋಡ್ಕೊಂಡು ಸುಮ್ಮನೆ ಬಿಟ್ಟು ತೋರಿಸಿ ಇಲ್ಲಿ. ಹಿಂದೆಗಡೆ ಈ ಥರ ಡಿಸೈನ್ ಇಟ್ಟಿದ್ದಾರೆ ಆ್ಯಂಡ್ ಮುಂದೆಗಡೆ ಬಂದ್ಬಿಟ್ಟು ಇದು ಈ ಥರ ಇದೆ. ಸೊ ಪ್ರಾಬ್ಲಿ ಈ ಒಂದು ಸೀರೆ ಜಾಸ್ತಿ ಹಾಕಲ್ಲ ನಾನು, ಒಂದು ಸಲ ಅಥವಾ 2 ಸಲ ಹಾಕ್ಬಿಟ್ಟು ಆಮೇಲೆ ಬಿಟ್ಬಿಡೋದೆ. ಸೊ ಅವ್ರಿಗೂ ಹೇಳಿದ್ದೆ ಸಿಂಪಲಾಗಿ ಡಿಸೈನ್ ಮಾಡಿರಿ ಅಂತ. ಹಿಂದೆಗಡೆ ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗಿ ಶೈನ್ ಆಗುತ್ತೆ ಅಂತ. ಈಗ ನಾನು ಇಷ್ಟು ದಿನ ತೊಗೊಂಡಿದ್ದು ಫುಡ್ಡು ಜಾಸ್ತಿ ಪಾಯಿಂಟ್ಸ್ ಹಾಕಿ ನನಗೆ 100 ಪಾಯಿಂಟ್ಸ್ ಇತ್ತು, ಕೂಪನ್ ಇತ್ತು. ಸೊ ಹಾಗಾಗಿ ನನಗೆ ಫ್ರೀ ಮೀಲ್ ಸಿಕ್ತು. 314 ರೂಪೀಸ್ ಫ್ರೀಯಾಗಿ ಸಿಕ್ತು ಫುಡ್ಡು. ಸೊ ಅವಾಗ ಅದನ್ನೇ ತಿನ್ನಬೇಕು. ಆದರೆ ನೀವು ಬೇರೆ ಯಾರು ತಿಂತೀರಾ? ಅವರಿಗೆ ಇಲ್ಲ ನಾನು ಪೂರ ಒಬ್ಬಳೇ ತಿಂತೀನಿ ಎಂದು ಅವ್ರು ಹಾಕೊಟ್ಮೇಲೆ ಯಾಕೋ ನನ್ನ ಮೂಡೇ ಚೇಂಜ್ ಆಯಿತು. ನನಗೆ ಪ್ರಾಬ್ಲಿ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಬಿಕಾಸ್ ಮಧ್ಯಾಹ್ನ ತಿಂದಿರೋದು ಅರಗಿಲ್ಲ ಅನ್ನೋದು ರಿಯಲೈಸ್ ಆಯಿತು. ಫುಡ್ ತೊಗೋಬೇಕಾದ್ರೆ ಹಂಗೆ ಅದು ತುಂಬ ಆಸೆ ಆಗುತ್ತೆ, ಬಟ್ ಹೊಟ್ಟೆ ಕೇಳಬೇಕಲ್ಲ. ಗೈಸ್, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ಜಡೆ ಹಾಕೊಂಡಿದ್ದೀನಿ. ಸ್ವಲ್ಪ ಕೂದಲು ಇವಾಗ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅನ್ನಿಸ್ತದೆ. ಸೊ ನೀವೇ ನೋಡ್ಬೋದು ಎಷ್ಟು ಶೈನ್ ಇದೆ ಅಂತ. ಮುಂಚೆ ತುಂಬ ಸ್ಪ್ಲಿಟ್ ಹ್ಯಾಂಡ್ಸ್ ಆಗ್ಬಿಟ್ಟಿತ್ತಲ್ಲ. ಸೊ ಕಟಿಂಗ್ ವಾಸ್ ಅ ವೆರಿ ಗುಡ್ ಡಿಸಿಷನ್. ಸ್ವಲ್ಪ ದಿನ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಹೌ ಹೆಲ್ದಿ ಮೈ ಹೇರ್ ಈಸ್ ಲುಕಿಂಗ್. ಮಾಡ್ಕೊಂಡು ಓದಾಡ್ತಾಳೆ ಪೋಕಲು. ದಿ ನೆಕ್ಸ್ಟ್ ಡೇ ಬರೋದಕ್ಕೆ ನಾನು ನೆನ್ನೆನೇ ಹೇಳಿದ್ದೆ ಇಷ್ಟೊತ್ತಲ್ಲಿ ಹೋಗ್ಬಿಡಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಕೆಲಸ ಅಂತ ಹೇಳ್ಬಿಟ್ಟು ಕೇಳ್ದಲ್ಲೇ ಹೋದ್ರು. ಆ್ಯಂಡ್ ಇವಾಗ ಹುಷಾರಿಲ್ದಂಗೆ ಆಗಿದೆ. ಸೊ ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಲೆಟ್ಸ್ ಗೋ. ಇವಾಗ ಗ್ಲೂಕೋಸ್ ಹಾಕಿದ್ದಾರೆ ಭರತ್ಗೆ. ಭರತ್ತು ಮಳೇಲಿ ನೆನ್ಬಿಟ್ಟು ಹುಷಾರಿಲ್ದಂಗೆ ಆಗಿದೆ. ಆ್ಯಕ್ಚುಲಿ ರಿಯಲ್ ರೀಸನ್ ಏನಂದರೆ ನನಗೆ ಬಿಟ್ಟಿರೋಕ್ಕಾಗ್ದಲ್ಲ ಹುಷಾರಿಲ್ದಂಗೆ ಆಗ್ಬಿಡಿದೆ ಅಲ್ಲ ಭರತ್. ಇವಾಗ ನಿಮಗೂ ಗೊತ್ತಿರೋ ಹಾಗೆ ಸ್ವಲ್ಪ ವಾತಾವರಣ ಚೇಂಜ್ ಆಗ್ತಿದೆ, ಮತ್ತು ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇನ್ನೇನು ಮಳೆಗಾಲನೇ ಅಲ್ವಾ, ಜೂನ್ ಜುಲೈ ಎಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ, ಇಲ್ಲ ಅಟ್ಲೀಸ್ಟ್ ರೈನ್ ಜಾಕೆಟ್ ಏನಾರು ಒಂದು ಹಾಕೊಂಡು ಹೋಗಿ. ಆದಷ್ಟು ಹೋಗೋದು ಅವಾಯ್ಡ್ ಮಾಡಿ, ಸೊ ದಟ್ ನೀವು ಹೆಲ್ದಿಯಾಗಿರೋದಕ್ಕೆ ಅಂತ ಹೇಳ್ಬಿಟ್ಟು. ಹೆಲ್ತ್ಗಿಂತ ತುಂಬ ಮುಖ್ಯವಾದಂಥದ್ದು ಬೇರೆ ಏನು ಕೆಲಸ ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ, ನೀವೇ ಫ್ಲೈಟ್ದು ದುರಂತ ಆಗಿರೋದು ನೀವೇ ಕೇಳಿರ್ಬೋದು ನ್ಯೂಸಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. ಸೊ ಪ್ರತಿ ಸಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದೊಂದು ಸುದ್ದಿಗಳು ನೋಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಇನ್ನೊಂದೇನೋ ಪಿಲ್ಲರ್ ಬಿದ್ದು ಆಟೋ ಮೇಲೆ ಒಬ್ರು ಸತ್ತೋದ್ರು. ಈ ಥರ ಎಲ್ಲ ತುಂಬ ಒಂದು ನ್ಯೂಸ್ ಕೇಳಿದಾಗ ಸಖತ್ ಬೇಜಾರಾಗುತ್ತೆ. ಅಂದರೆ ಒಂದು ನಿಮಿಷ ಇದ್ದಿದ್ದ ವ್ಯಕ್ತಿ ಇನ್ನೊಂದು ನಿಮಿಷ ಇಲ್ಲ ಅಂದರೆ ಫ್ಯಾಮಿಲಿಗೆ ಒಂದು ಹಾಯ್ ಬಾಯ್ ಹೇಳಿರಲ್ಲ. ಸಡನ್ ನೋಟಲ್ಲಿ ಯಾರು ಏನು ಅರ್ಜೆಂಟಲ್ಲಿರುತ್ತೋ, ಏನು ಕೆಲಸ ಇರುತ್ತೋ ಅನ್ನೋದೇನಿಲ್ಲ. ಇಟ್ಸ್ ಲೈಕ್ ಒಂದು ನಿಮಿಷ ನೀವಿದ್ರೆ ಇನ್ನೊಂದು ನಿಮಿಷ ನೀವಿಲ್ಲ. ಸೊ ಅದೆಲ್ಲ ಇಟ್ಸ್ ವೆರಿ ಡಿವಸ್ಟ್ರೇಟಿಂಗ್ ಅಂತ ಹೇಳ್ಬೋದು. ನನಗೂ ನ್ಯೂಸೆಲ್ಲ ನೋಡಿ ತುಂಬ ಬೇಜಾರಾಯಿತು. ಆ್ಯಂಡ್ ಐ ಹೋಪ್ ಯಾರ್ಯಾರು ಅವರ ಒಂದು ತುಂಬ ಆತ್ಮೀಯರನ್ನ ಅಥವಾ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಿದ್ದಾರೆ, ದೇವರವ್ರಿಗೆ ಈ ಒಂದು ಇನ್ಸಿಡೆಂಟಿಂದ ಹೊರಗೆ ಬರೋ ಅಂಥ ಶಕ್ತಿನ ಕೊಡಲಿ. ಸೊ ಗೈಸ್, ಭರತ್ ಸಂಜೆ ತನಕ ಹಾಸ್ಪಿಟ್ಲಲ್ಲೇ ಇದ್ದರು. ಅದಾದಮೇಲೆ ಅವ್ರು ಸ್ವಲ್ಪ ಹುಷಾರು ಆದಮೇಲೆ ಆಮೇಲೆ ಮನೆಗೆ ಹೊರಟ್ರು. ಇದೇ ಒಂದು ನೋಟಲ್ಲಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ.